ನಮಸ್ತೆ. ಸೃಷ್ಟಿಯ ವಿಧಾನದಲ್ಲಿ ಸೊಟ್ಟುಗಳು ನೂರಿಹವು, ನೆಟ್ಟಗಿಪೆನ್ ಅವನ್ ಎಂದು ನರರ ಚಿರದೀಕ್ಷೆ. ಇಷ್ಟಗಳ ನನ್ನೋನ್ಯವ ಅವರೇಕೆ ಬಗೆದಿರರು, ನಿಷ್ಠುರ ಪ್ರಿಯರವರು ಮಂಕುತಿಮ್ಮ. ಹೌದು, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕೊರತೆ ಇದ್ದೇ ಇದೆ ಅಲ್ಲವೇ? ಒಮ್ಮೆ ಒಬ್ಬಳು ಅಜ್ಜಿ ಕೈಯಲ್ಲಿ ನೀರನ್ನು ಸೇದಿ 2 ಕೊಡಗಳನ್ನು 2 ಕೈಗಳಲ್ಲಿ ಹಿಡಿದುಕೊಂಡು ತುಂಬಾ ದೂರ ಕ್ರಮಿಸಿ ನೀರನ್ನು ತರಬೇಕಿತ್ತು. ಅದರಲ್ಲಿ ಒಂದು ಕೊಡ ತೂತಾಗಿತ್ತು. ಆ ತೂತಾದ ಕೊಡದಲ್ಲಿ ಸರಿಯಿದ್ದ ಕೊಡ ಹೇಳಿತು, ನೀನು ತೂತಾಗಿದ್ದೀಯಾ, ನೀನಿನ್ನು ನಿಷ್ಪ್ರಯೋಜಕ, ಅಜ್ಜಿ ನಿನ್ನನ್ನಿನ್ನು ಮೂಲೆಗೆ ಎಸೆಯುವಳು ಎಂದು. ಇದನ್ನು ಕೇಳಿ ಬೇಸರಗೊಂಡ ಆ ತೂತಾದ ಕೊಡ ಅಜ್ಜಿಯಲ್ಲಿ ಹೇಳಿತು, ಅಜ್ಜಿ, ನನ್ನನ್ನು ಎಸೆದು ಬಿಡು, ನಾನಿನ್ನು ನಿಷ್ಪ್ರಯೋಜಕ, ನನ್ನಿಂದೇನು ನಿನಗೆ ಪ್ರಯೋಜನವಾಗದು ಎಂದು. ಆಗ ಆ ಅಜ್ಜಿ ಆ ತೂತಾದ ಕೊಡವನ್ನು ತೆಗೆದುಕೊಂಡು ಹೋಗಿ ತಾನು ಬರುತ್ತಿದ್ದ 2 ಬದಿಗಳನ್ನು ತೋರಿಸಿ ಹೇಳುತ್ತಾಳೆ, ಅದೋ ಆ ಬದಿ ನೋಡು, ಅದು ಎಷ್ಟೊಂದು ಒಣಗಿ ಹೋಗಿದೆ, ಮತ್ತಿದೋ ಈ ಬದಿ ನೋಡು, ಇದು ಹಸಿರು ಗಿಡಗಳಿಂದ ಕಂಗೊಳಿಸುತ್ತಿದೆ, ಇದು ಸಾಧ್ಯವಾದದ್ದು ನಿನ್ನಿಂದಾಗಿ ಎಂದು. ಸ್ನೇಹಿತರೆ, ನಾವು ಹೀಗೆಯೇ ಯಾವಾಗಲೂ ಬೇರೆಯವರ ಕೊರತೆಯನ್ನೇ ಎತ್ತಿ ಆಡಿಸುತ್ತೇವೆ ಅಲ್ಲವೇ? ಅದರ ಬದಲು ಬೇರೆಯವರ ಒಳ್ಳೆಯತನವನ್ನು ಕಾಣಲು ಕಿಂಚಿತ್ತಾದರೂ ಪ್ರಯತ್ನ ಪಟ್ಟದ್ದೇ ಆದರೆ ಈ ಬದುಕೇ ಬಂಗಾರ. ಧನ್ಯವಾದಗಳು.